ಧರ್ಮಸ್ಥಳದ ಬುರುಡೆ ಕೇಸ್ನ ತನಿಖೆಯನ್ನು ನಿರಂತರವಾಗಿ ಎಸ್ಐಟಿ ಮಾಡ್ತಾ ಇದೆ. ಅಂದುಕೊಂಡ ವೇಗದಲ್ಲಿ ಆಗ್ತಾ ಇಲ್ಲ, ಆದರೆ ತನಿಖೆ ಅಂತೂ ನಡೀತಾ ಇದೆ. ಒಬ್ಬೊಬ್ಬರನ್ನೇ ಕರೆದು ವಿಚಾರಣೆ ಮಾಡುವಂತಹ ಪ್ರಕ್ರಿಯೆ ಕಳೆದ 10-15 ದಿನದಿಂದ ನೋಡ್ತಾ ಇದೀವಿ ನಾವು. ಇನ್ನು ಬುರುಡೆ ಗ್ಯಾಂಗ್ಗೆ ಎಸ್ಐಟಿ ಗ್ರಿಲ್ ಮಾಡೋದನ್ನು ಮುಂದುವರಿಸ್ತಾ ಇದೆ. ಪ್ರಶ್ನೆಗಳ ಸುರಿಮಳೆಯನ್ನು ಗೈತಾ ಇದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ವಿಚಾರಣೆ ಇವತ್ತೂ ಕೂಡ ನಡೀತಾ ಇದೆ ಅನ್ನೋದ್ರ ಡೀಟೇಲ್ಸು. ವಿಠಲ್ ಗೌಡ ಜೊತೆಗಿದ್ದ ಪ್ರದೀಪ್ ಎಂಬಾತನಿಗೂ ಕೂಡ ವಿಚಾರಣೆಯ ಬಿಸಿ ತಟ್ತಾ ಇದೆ. ಇವರಿಬ್ಬರೇ ಸೇರ್ಕೊಂಡು ಆ ತಲೆಬುರುಡೆಯನ್ನು ತಂದು ಈ ಟೀಮ್ ಕೊಟ್ಟಿದ್ದು ಅನ್ನೋದು ಆರೋಪ. ಹೀಗಾಗಿ ಈ ವ್ಯಕ್ತಿಗೂ ಕೂಡ ವಿಚಾರಣೆಯ ಬಿಸಿ ತಟ್ಟಿದೆ. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಇವ್ರದ್ದು ವಿಚಾರಣೆ ಒಂದ್ ಕಡೆ ಆದರೆ, ಇನ್ನೊಂದು ಕಡೆಗೆ ಸೌಜನ್ಯ ಮಾವ ವಿಠಲ್ ಗೌಡ ಮತ್ತು ಆತನ ಜೊತೆಗಿದ್ದ ಪ್ರದೀಪ್ ಗೌಡ ಇವರೆಲ್ಲರ ವಿಚಾರಣೆ ಕೂಡ ಮುಂದುವರಿತಾ ಇದೆ. ಕೆಲ ಸ್ಪೆಸಿಫಿಕ್ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಇರೋ ಕಾರಣಕ್ಕೆ ಇವರನ್ನು ನಿರಂತರವಾಗಿ ಬರೋಕ್ಕೆ ಹೇಳ್ತಾ ಇದ್ದಾರೆ. ಆಮೇಲೆ ಅಧಿಕಾರಿಗಳು ಕ್ವೆಶ್ಚನ್ ಮಾಡೋ ಸ್ಟೈಲೇ ಹಾಗೆ. ಒಂದು ಪ್ರಶ್ನೆಗೆ ಅವರಿಗೆ ಬೇಕಾಗಿರೋ ಉತ್ತರ ಸಿಕ್ಕಲಿಲ್ಲ ಅಂತ ಅಂದರೆ ಮತ್ತೆ ಮತ್ತೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾನೆ ಹೋಗ್ತಾರೆ. ಉತ್ತರ ಸಿಗಬೇಕು, ಅದು ಕನ್ವಿನ್ಸಿಂಗ್ ಅನಿಸ್ಬೇಕು, ಅಥವಾ ಇದು ದಾಖಲೆಗೆ ಮ್ಯಾಚ್ ಆಗ್ತಿದೆ ಅಂತ ಅನಿಸ್ಬೇಕು, ಆಗ್ಬಿಡ್ತಾರೆ. ಇಲ್ಲಾಂದರೆ ಪ್ರಶ್ನೆಗಳನ್ನು ಎದುರಿಸಬೇಕಾಗತ್ತೆ. ಇನ್ನು ಧರ್ಮಸ್ಥಳದಲ್ಲಿ ಶವಗಳ ದಫನ್ ಬಗ್ಗೆ ದಾಖಲೆಯನ್ನ ಎಸ್ಐಟಿ ಕೇಳಿದೆ. ಯಾರ ಹತ್ರ ಅಂತ ಕೇಳಿದ್ರೆ ಧರ್ಮಸ್ಥಳದ ಗ್ರಾಮ ಪಂಚಾಯತ್ ಹತ್ರ. ಪಂಚಾಯತಿಯಲ್ಲಿ ಶವಗಳ ದಫನ್ ಬಗ್ಗೆ ಗಿರೀಶ್ ಮಟ್ಟಣ್ಣನವರ್ ಆರೋಪವನ್ನು ಮಾಡಿದ್ದಾರೆ. ಏನಂತ ಆರೋಪ ಅಂದ್ರೆ ಅವರದು, ಹೆಣಗಳ ಬಗ್ಗೆ ಸತ್ಯಾಂಶವನ್ನ ಮುಚ್ಚಿ ಹಾಕೋದಕ್ಕೆ ಹೊಸ ದಾಖಲೆಗಳನ್ನ ರಾತ್ರೋರಾತ್ರಿ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಪಂಚಾಯತ್ ಅವ್ರು ಹೇಳ್ತಾ ಇದ್ದಾರೆ, ನಮ್ಮ ಹತ್ರ ರೆಕಾರ್ಡ್ಸ್ ಇದೆ, ನಾವು ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ದೀವಿ ಅಂತ. ಆ ಎಲ್ಲ ರೆಕಾರ್ಡ್ಸು ಕ್ರಿಯೇಟೆಡು ಅನ್ನೋದು ಈ ಗಿರೀಶ್ ಮಟ್ಟಣ್ಣನವರ ಆರೋಪ. ಹೀಗಾಗಿ ಸತ್ಯಾಸತ್ಯತೆ ಪರಿಶೀಲನೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ಎಸ್ಐಟಿ ಮೇಲಿದೆ. ಸೊ 1980s ಇಂದ 2025 ತನಕದ ಎಲ್ಲ ದಾಖಲೆಗಳನ್ನು ಕೂಡ ಸಂಗ್ರಹಿಸಿದ್ದಾರೆ. ಯಾರು ಶವ ದಫನ್ ಮಾಡೋ ಟೈಮ್ನಲ್ಲಿ ಅಧಿಕಾರಿ ಇದ್ರು, ಯಾರಿಗೆ ಹಣ ಟ್ರಾನ್ಸ್ಫರ್ ಆಗಿತ್ತು, ಯಾವ ಸಂದರ್ಭದಲ್ಲಿ UDR ದಾಖಲಾಗಿತ್ತು, ಎಲ್ಲಿ ಹೂಳಲಾಗಿತ್ತು, ಎಲ್ಲ ದಾಖಲೆಗಳು ಪಂಚಾಯತಲ್ಲಿ ಮೇಂಟೈನ್ ಆಗಿರುತ್ತೆ. ಸೊ ಆ ಥರ ರೆಕಾರ್ಡನ್ನು ಕೇಳಿದ್ದಾರೆ. ಮತ್ತು ಇವರು ಪ್ರಮುಖವಾಗಿ ಆ ಡಾಕ್ಯುಮೆಂಟಲ್ಲಿರೋ ಸಿಗ್ನೇಚರ್ ಬಗ್ಗೆ ಇವರೆಲ್ಲ ಅಪಸ್ವರ ಎತ್ತುತ್ತಾ ಇರೋದು. ಒಂದೇ ಥರ ಹ್ಯಾಂಡ್ ರೈಟಿಂಗ್ ಇದೆ, ಒಂದೇ ಥರ ಸಿಗ್ನೇಚರ್ ಇದೆ, ಮತ್ತಿದು ಕ್ರಿಯೇಟೆಡ್ ಡಾಕ್ಯುಮೆಂಟ್ಸು, ಒರಿಜಿನಲ್ ಅಲ್ಲ ಇದು ಅಂತೆಲ್ಲ ಅಂತಿದ್ದಾರೆ. ಹೀಗಾಗಿ ಸತ್ಯಾಸತ್ಯತೆಯನ್ನು ಆಚೆ ತರಬೇಕು. SIT ತನಿಖೆಯನ್ನು ಮಾಡ್ತಿದೆ.